ಇಂದು ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಸಡಗರ ಸಂಭ್ರಮ ಹೇಗೆ ಮೂಡಿದೆ, ಅದೇ ರೀತಿಯಾಗಿ ವಿಜಯಪುರದಲ್ಲಿ ಕೂಡ ಇವತ್ತು ಬರದಿಂದ ಪೂಜೆ ಪುನಸ್ಕಾರಗಳು ಕೂಡ ಬೆಳಗ್ಗೆಯಿಂದ ಕೂಡ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ನೀವು ಸಹ ಗಮನಿಸ್ಬೋದಾಗಿದೆ. ವಿಜಯಪುರ ನಗರದಲ್ಲಿ ಬರುವಂಥ ಅಯೋಧ್ಯೆ ನಗರ ಇದು. ಅಯೋಧ್ಯೆ ನಗರದಲ್ಲಿ ಬೆಳಗ್ಗೆಯಿಂದನೇ ಕೂಡ ವಿಶೇಷ ಪೂಜೆ ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆ ವಿಶೇಷ ರಂಗೋಲಿಗಳನ್ನು ಹಾಕಿ ವಿದ್ಯಾಪೀಠದಲ್ಲಿ ಇವತ್ತು ಮಹಾ ಅಭಿಷೇಕಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದು ಏನಂದರೆ ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕಡೆ ನೀವು ನೋಡಬಹುದಾಗಿದೆ, ವಿಶಿಷ್ಟವಾಗಿ ಇರುವಂಥ ಕೇಸರಿಮಯಾಗಿ ಮಾಡ್ತಾ ಇರುವಂಥದ್ದು ಮತ್ತು ಕೇಸರಿಯ ಪರ್ಪರಿಗಳನ್ನು ಕೂಡ ಇಲ್ಲಿ ಹಾಕಿ ಸ್ವಾಗತಕ್ಕೆ ಮತ್ತು ಪೂಜೆಗೆ ಕೂಡ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಇಲ್ಲೂ ವಿಜಯಪುರದಲ್ಲಿ ಕೂಡ ಅಷ್ಟೇ ಖುಷಿಮನಿ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ಇವತ್ತು ನಾವಿರುವಂಥ ಸ್ಥಳ ಇದು ಅಯೋಧ್ಯೆ ನಗರ. ಇದು ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಯಾವುದಾದ್ರೂ ಮನೆ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ವಿಶೇಷ ತಳಿಲು ತೋರಣವನ್ನು ಕಟ್ಟಿರ್ತಾರೋ ಅದೇ ರೀತಿಯಾಗಿ ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆಯಲ್ಲೂ ಕೂಡ ಅಷ್ಟೇ ತಳಿಲು ತೋರಣಗಳನ್ನು ಕಟ್ಟಿ ಮಾಡ್ತಾ ಇರುವಂಥದ್ದು. ಮತ್ತು ಈಗ ಇಲ್ಲಿ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳು ಕೂಡ ಇವತ್ತು ಮಹಾರುದ್ರ ಅಭಿಷೇಕದಲ್ಲಿ ಭಾಗಿಯಾಗಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಈ ಕಡೆ ನೋಡ್ತಾ ಇರುವಂಥದ್ದು, ಇದು ಒಂದು ಕಡೆ ರಾಮನ ಮೂರ್ತಿ ಇದೆ, ಒಂದು ಕಡೆ ಸೀತೆ ಮತ್ತು ಒಂದು ಕಡೆ ಲಕ್ಷ್ಮಣ, ಮೂರೂ ಮೂರ್ತಿಗಳು ಇರುವಂಥ ಇದು ದೇವಸ್ಥಾನ ಕೂಡ ಆಗಿರುವಂಥದ್ದು. ಇಲ್ಲಿಗಾಗಲೇ ಏನು ಅಭಿಷೇಕಕ್ಕೆ ಸಿದ್ಧತೆಗಳನ್ನು ಅಭಿಷೇಕಕ್ಕೆ ಮಾಡ್ತಾ ಇರುವಂಥದ್ದು ಪಂಚಾಮೃತ ಅಭಿಷೇಕ ಆಗಿರೋದ್ರಿಂದಾಗಿ ಹಾಲು, ತುಪ್ಪ ಮತ್ತು ಜೇನು ಹೀಗಾಗಿ ಫಲಪುಷ್ಪಗಳಿಂದ ಕೂಡ ಅಭಿಷೇಕಕ್ಕೆ ಈಗಾಗಲೇ ಪ್ರಾರಂಭವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದು ಸಂಜೀವ್ ಆಚಾರ್ಯ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ. ಇಲ್ಲಿ ಅನೇಕ ಪಂಡಿತರು ಕೂಡ ಭಾಗಿಯಾಗಿದ್ದಾರೆ. ಈಗ ವಿಶೇಷ ಪೂಜೆಯನ್ನು ರಾಮನಿಗೆ ಕೂಡ ಮಾಡ್ತಾ ಇರುವಂಥದ್ದು ಮತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕೂಡ ಅಷ್ಟೇ ಇವತ್ತು ರಾಮನಿಗೆ ಮತ್ತು ನಾಡಿನ ಜನತೆಗೆ ಒಳಿತಾಗಬೇಕು ಅನ್ನುವ ನಿಟ್ಟಿನಲ್ಲಿ ಸಂಜೀವ್ ಆಚಾರ್ಯ ಅವರು ಕೂಡ ಇದ್ದಾರೆ. ಅವ್ರನ್ನ ಒಂದ್ಸಲಿ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ, ಎಷ್ಟು ಖುಷಿ ಆಗ್ತಾಯಿದೆ ಸರ್ ನಮಗೆ? ಅಯೋಧ್ಯದಲ್ಲಿ ರಾಮದೇವರು ವಿರಾಜಮಾನರಾಗ್ತಾ ಇರುವುದು ಎಲ್ಲ ಸಾತ್ವಿಕ ಸಮುದಾಯಕ್ಕೆ ಅತ್ಯಂತ ಸಂತೋಷದಾಯಕವಾದಂತಹ ಸಂಗತಿ. ನಾವು ಕೂಡ ರಾಮದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು. ವಿಜಯಪುರದಲ್ಲಿ ಅಯೋಧ್ಯ ನಗರ, ಇಲ್ಲಿ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ 1008 ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು 35 ವರ್ಷಗಳ ಹಿಂದೆಯೇ ಈ ರಾಮದೇವರ ಪ್ರಸನ್ನ ರಾಮಾಂಜನೇಯ ಸನ್ನಿಧಾನವನ್ನು ಇಲ್ಲಿ ತಂದಿಟ್ಟರು. ನಾವು ಕೂಡ ಇಲ್ಲಿ ರಾಮದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ನಮ್ಮಲ್ಲಿ ಪೌರಾಣಿಕ ಒಂದು ಕಥೆ ಬರ್ತದೆ. ದೇವರ ರೂಪಗಳಲ್ಲಿ ಅಭೇದ ಇದೆ. ಹಿಂದಕ್ಕೆ ಒಂದು ಸಲ ಬಲಿ ಮಹಾರಾಜ ಅವನು ಆ ದೇವರನ್ನು ದರ್ಶನ ಮಾಡಲಿಕ್ಕೆ ಹೋದಾಗ ಕಲಿ ಆವೇಶದಿಂದ ದೇವರ ಕಿರೀಟವನ್ನು ಅಪಹಾರ ಮಾಡಿದ್ದನ್ನು ತೆಗೆದುಕೊಂಡು ಓಡ್ತಾ ಇರಬೇಕಾದ್ರೆ ಗರುಡ ದೇವರು ಬೆನ್ನತ್ತಿ ಬಂದು ಆ ಕಿರೀಟವನ್ನು ತೆಗೆದುಕೊಂಡು ಗೋಮಂತ ಪರ್ವತದಲ್ಲಿ ಇರುವ ಕೃಷ್ಣನ ತಲೆ ಮೇಲೆ ಇಟ್ಟರು ಅಂತ ಕೇಳ್ತೇವೆ. ಆ ಕೃಷ್ಣನ ತಲೆ ಮೇಲೆ ಕಿರೀಟವನ್ನು ಇಟ್ಟಾಗ ಆ ಶ್ವೇತದ್ವೀಪದಲ್ಲಿರುವ ದೇವರ ತಲೆ ಮೇಲೂ ಕೂಡ ಕಿರೀಟ ಇತ್ತು ಅಂತ ಕೇಳ್ತೇವೆ. ಹೀಗಾಗಿ ಎಲ್ಲ ಕಡೆ ಇರುವ ದೇವರಿಗೂ ಅಭೇದ ಇರುತ್ತದೆ. ಇಲ್ಲಿ ನಾವು ಪೂಜೆಯನ್ನು ಮಾಡಿದರೂ ಅಯೋಧ್ಯೆಯಲ್ಲಿರುವ ರಾಮದೇವರಿಗೆ ಪೂಜೆಯನ್ನು ಸಲ್ಲಿಸಿದ ಹಾಗೆ ಆಗ್ತದೆ. ತನ್ನಿಮಿತ್ತವಾಗಿ ಇಲ್ಲಿ ಪಂಚಾಮೃತ ಅಭಿಷೇಕ, ಸಾಮೂಹಿಕ ಭಜನೆ, ಮಹಾದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ ಅನೇಕ ವಿಶೇಷ ಪೂಜೆಗಳನ್ನು ಕೂಡ ಇವತ್ತು ಇಲ್ಲಿ ಮಾಡ್ತಾ ಇರುವಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ಪ್ರತಿ ಗಲ್ಲಿಯಲ್ಲೂ ಕೂಡ ಇವತ್ತು ರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಜನ ಕೂಡ ಕಾಯ್ತಾ ಇದ್ದಾರೆ. ಅಷ್ಟೇ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಸಿದ್ದು, TV5 ವಿಜಯಪುರ.